ಈಗ ಇನ್ಸ್ಟಾಗ್ರಾಮ್ ವಿಡಿಯೋ ನೋಡೋದೇ ಬಿಟ್ಬಿಡ್ಬೇಕಂತದ್ದು ನಾನು. ಯಾಕಪ್ಪ ಅಂದರೆ ಈಗ ಜಸ್ಟ್ ಒಂದು ವಿಡಿಯೋ ನೋಡಿದ್ವಿ, ಅದು ವಿಡಿಯೋನ ನೀವು ನೋಡಿ ಒಂದು ನಿಮಿಷ. सिर्फ 1605 करोड़ में आपको मिल रहा है आपका 7 बेडरूम पेंट हाउस जो कि है बुकाटी रेजिडेंस बाय बेंगाती. ನೋಡಿದ್ದ ಇದೇ ಆ ವಿಡಿಯೋ. ಅವ್ನು ಏನು ಹೇಳಕತ್ತಾನಪ್ಪ ಅಂದರೆ ಹಿಂದಿಯಲ್ಲಿ ಜಸ್ಟ್ 14,000 ಕೋಟಿಲಿ 7 ಬೆಡ್ರೂಮ್ ಪೆಂಟ್ ಹೌಸ್ ಅದು. ಅವನು 14,000 ಕೋಟಿ ಅಂತಿದ್ದು ನನಗೆ ಫೀಲ್ ಆಗಿಲ್ಲ. ಬರೀ 14,000 ಕೋಟಿ ಚೀಪ್. ಮೌನ 14,000 ಕೋಟಿಗೆ ಎಷ್ಟು ಸೊನ್ನೆ ಬರ್ತಾವೆ ಗೊತ್ತಿಲ್ಲ ನನಗೆ. ಬಿಡಿ 10, 100, 1000, 10,000, ಲಕ್ಷ, ದಶಲಕ್ಷ, ಎಷ್ಟು ಸೊನ್ನೆ ಬರ್ತಾವೆ ಗೊತ್ತಾಗೋದು ಕಡೆ ಲೆಕ್ಕ ಮಾಡಿದ್ರು. ಅದು ಬರೀ ಚೀಪ್. ಹೆಂಗೆ ಹೇಳೋದಕ್ಕೆ ಸಾಧ್ಯ ಇದೆ ನಿನಗೆ ಇಂಥವಲ್ಲ? ಅದಾಗ ಇನ್ನೊಂದು ಮಾತು ಹೇಳಿದ್ ನಾನು, ಯಾರು ನಿಮ್ಮ ಫ್ರೆಂಡ್ಸ್ ಹತ್ರ ಯಾರ ಹತ್ರ 14,000 ಕೋಟಿ ದುಡ್ಡಿದೆ ಅವ್ರಿಗೆ ಈ ವಿಡಿಯೋ ಟ್ಯಾಗ್ ಮಾಡೋದು. ನನ್ನ ಫ್ರೆಂಡ್ಸು ನಾನು ಈ ಜನ್ಮ ಪೂರ್ತಿ ದುಡ್ದ್ರು ಕೂಡ ನಮಗೆ ಅದಕ್ಕೆ 18% GST ಬೀಳ್ತು ನೋಡು. ಆ GST ಕಟ್ಟಕ್ಕಾಗದ ನಮ್ಮ ಕೈಯಾಗ. ಈ 14,000 ಕೋಟಿನ ಚೀಪ್ ಅಂತ ಹೆಂಗೆ ಅಂತೀನಿ. ಚೀಪ್ ಬರೀ ಮುಖೇಶ್ ಅಂಬಾನಿ, ಅನಿಲ್ ಅಂಬಾನಿ ಅವ್ರು ತಗೊಂಡ್ರು ಕೂಡ ಚೀಪ್ ಅಂತ ಬಳಸಂಗಲ್ಲ ಈ ಪದನ. ಚೀಪು ಬರೀ 14,000 ಕೋಟಿ ಚೀಪ. 14,000 ದುಡಿಯಾಕತ್ತೀವಿ ನಾವು ತಿಂಗಳಿಗೆ. 14,000 ಕೋಟಿ ಹೆಂಗೆ ಹೇಳಕ್ಕೆ ಸಾಧ್ಯವೋ ಅಂತವಲ್ಲ.